ವ್ಲಾಗ್, ನಿನ್ನೆಯ ವ್ಲಾಗಲ್ಲಿ ನೀವು ನೋಡಿರ್ತೀರಾ. ನೋ ವೇ. ಸೊ ನೀವು ನಿನ್ನೆಯ ವ್ಲಾಗ್ನಲ್ಲಿ ಅಂದ್ಕೊಂಡಿರ್ತೀರಾ ಎಲ್ಲಿ ಈ ಮೇಡಮ್ ಅವರು ಹೊರಡ್ಕೊಂಡು ಟಿಫಿನ್ಗೆ ಊಟ ಎಲ್ಲ ಹಾಕ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ಅದನ್ನು ಇವತ್ತು ನಾನು ಹೇಳ್ತಾ ಇದ್ದೀನಿ, ಎಲ್ಲಿಗೆ ಹೋಗ್ತಿದ್ದೀನಿ, ಏನಕ್ಕೆ ಹೋಗ್ತಿದ್ದೀವಿ, ಸೊ ಯಾರೆಲ್ಲ ಹೋಗ್ತಿದ್ದೀವಿ ಅಂತೆಲ್ಲ ಹೇಳ್ತೀನಿ. ಇವಾಗ ನಾನು ಮೆಜೆಸ್ಟಿಕ್ಕಿಗೆ ಬಂದು ಬಸ್ಸಲ್ಲಿದ್ದೀನಿ. ಸೊ ಇಲ್ಲಿ ನೋಡಿ ಸ್ಲೀಪರ್ ಕೋಚು. ಸೊ ನನ್ನ ಜೊತೆಗೆ ಇವಾಗ ಇದ್ದಾರೆ ನನ್ನ ತಂಗಿ ಯೂಟ್ಯೂಬರ್ ಕ್ರೇಜಿಗರ್ಲ್ ಮಾರಿ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಸೌಮ್ಯ. ಸೊ ಅವರು ಊಟ ಮಾಡಿರಲಿಲ್ಲ, ಅವರಿಗೆ ನಾನು ಊಟನ ಇಟ್ಕೊಂಡ್ಬಂದಿದ್ದೀನಿ. ದಾಲ್ ಇದೆ, ದೇವರಿಗೆ ಇದಿದೆ, ಗಲೀಜಿದೆ. ಸೊ ನಾನಂತೂ ಟ್ರಾವೆಲ್ ಮಾಡಿ ಕಪ್ಪು ಕಪ್ಪಾಗಿರುತ್ತೆ. ಅವಳು ಡೈರೆಕ್ಟ್ ಕಾರಿಂದ ಇಳಿದು ಬಂದಿರೋದು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಬ್ಲಾಗ್. ಸೊ ಇವತ್ತು ನಾವು ಬಂದಿರೋದು ಬೇರೆ ಎಲ್ಲೂ ಅಲ್ಲ, ನಮ್ಮ ಮಂಗಳೂರಿನ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನೋಡಿ ಇಲ್ಲಿ ಮುಂದ್ಗಡೆನೇ ಇದ್ದೀವಿ. ಫಸ್ಟ್ ಟೈಮ್ ನಾನು ಬರ್ತಾ ಇದ್ದೀನಿ, ಇದಕ್ಕಿಂತ ಮೊದಲು ಚಿಕ್ಕದಿರುವ ಬಂದಿದೆ, ಅದು ನೆನಪಿಲ್ಲ. ಗೈಸ್ ನಾವಿವಾಗ ರೂಮ್ ಕಡೆ ಹೋಗ್ತಾ ಇದ್ದೀವಿ. ಸೊ ಇವಾಗ ಮುಂಜಾನೆ ಆಗಿದೆ, ಬ್ಯಾಂಗ್ಳೂರಿಂದ ಹೊರಡ್ತಾ 11:30 ಆ ಥರ ಆಗಿದೆ. ಸೊ ಇವಾಗ 6 o'clock ಆಗ್ತಾ ಬಂದಿದೆ, ಇಲ್ಲಿ ರೀಚ್ ಆಗಿದ್ದೀವಿ. ದೇವಸ್ಥಾನದ ಲೆಫ್ಟ್ ಸೈಡೇ ಒಂದು ಇಲ್ಲೆಲ್ಲ ಇದೆ ರೆಂಟಿಗೆ. ಸೊ ಆ ಕಡೆ ಹೋಗ್ತಾ ಇದ್ದೀವಿ, ರೂಮ್ ಕಡೆ, ರೂಮ್ ನೋಡೋಣ ಅಂತ ಹೇಳಿ. ನೋಡಿ ಇದೇ ಥರ ಚೆನ್ನಾಗಿದ್ರೆ ನಾನು ಹೇಳ್ತೀನಿ, ಇಲ್ಲಿ ನೀವು ಕೂಡ ನೆಕ್ಸ್ಟ್ ಬರ್ಬೋದು ರೂಮ್ ಮಾಡಿ. ನಾವು ಇವಾಗ ಇಲ್ಲೇ ಹೂ ತೊಗೊತಾ ಇದ್ದೀವಿ, ಮತ್ತೆ ಬರ್ತಾ ಆಗಲ್ಲ, ಅದಕ್ಕೆ ಇವಾಗಲೇ ತೊಗೊಂಡ್ರೆ ರೂಮ್ಗಳಿಗೆ ಚೆಂದ ಹೊರಡ್ಕೊಂಡೆಲ್ಲ ಬರ್ಬೋದು. ಸೊ ಇದು ತೊಗೊತಾ ಇದ್ದಾರೆ, ಒಂದು ಮೊಲ 40 rupees ಅಂತೆ. ನೋಡಿ ಇಲ್ಲಿ ಓಕೆ ಗುಂಡು ಹೂ ಇದೆ. ಏಯ್ ನೀನು ಇರೋದೇ ಕಪ್ಕಲ್ವನೇ. ನಾವು ಇವಾಗ ಬಂದಿರೋದು ಅನಂತ ವಸತಿ ಗೃಹ. ಸೊ ಹೇಗೆ ಗೊತ್ತಿಲ್ಲ ರೂಮ್ಸ್ ಖಾಲಿ ಇದೆಯಾ ಅಂತ ಹೇಳಿ ಹೋಗಿ ನೋಡೋಣ. ಲಾಸ್ಟ್ ಟೈಮ್ ಫ್ಯಾಮಿಲಿ ಎಲ್ಲ ಬಂದಾಗ ಇಲ್ಲೇ ಇದ್ರಂತೆ, ಇವಾಗ ಹೋಗಿ ನೋಡೋಣ ಕೇಳ್ತಾ ಇದ್ದಾಳೆ. ಅಲ್ಲಿ ರೂಮ್ ಇತ್ತು, ಅದೇ 1000 ಏನು ಅಡ್ವಾನ್ಸ್ ಮಾಡಲಿಕ್ಕೆ 250 ಏನೋ ರೂಮ್ ಚಾರ್ಜ್ ಇತ್ತು. ಸೊ ಆಲ್ಮೋಸ್ಟ್ ಎಲ್ಲ ಫುಲ್ ಆಗಿತ್ತು, ರೂಮ್ಸ್ ಅಟ್ಯಾಚ್ ಇರಲಿಲ್ಲ ಅಂತೆ, ಹೊರಗಡೆ ಅಂತ ಹೇಳಿದರು. ಅದು ಇವತ್ತು ಗೌರ್ಮೆಂಟ್ ಬೇರೆ ರಜೆ ಅಲ್ವಾ, ಗೌರ್ಮೆಂಟ್ ರಜೆ ಇದ್ದಾಗೆ ಜನ ಎಲ್ಲ ಫುಲ್ ಆಗಿದ್ದಾರೆ. ಸೊ ಹಾಗಾಗಿ ಇನ್ನೊಂದು ಇಲ್ಲಿ ಅಭಯ ವಸತಿ ಗೃಹ ಅಂತ ಇದೆ. ಸೊ ಇವಾಗ ಅಲ್ಲಿಗೆ ಬಂದಿದ್ದೀವಿ, ನೋಡೋಣ ಇಲ್ಲಿ ಹೇಗೆ ಇದೆಯಾ ಅಂತ ಹೇಳಿ. ಆದರೆ ಇಲ್ಲಿ ಸುತ್ತಮುತ್ತ ಫುಲ್ ವಾತಾವರಣ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಸತ್ಯ, ಒಂಥರ ದೇವಸ್ಥಾನಕ್ಕೆ ಬಂದಾಗಲೇ ಒಂಥರ ಫೀಲ್ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಮತ್ತು ಇವಾಗ ಬೆಳಗ್ಗೆ ಅಲ್ಲ, ಫುಲ್ಲು ಒಂಥರ ಕೊಳ್ಳಾಗಿ ಚೆನ್ನಾಗಿದೆ ವೆದರು. ನೇಚರ್ ಕೂಡ ನೋಡಿ ಎಷ್ಟು ಚೆನ್ನಾಗಿದೆ. ವಾಟ್ ಇಸ್ ಯುವರ್ ಪ್ರಾಬ್ಲಮ್? ಫೈನಲಿ ಒಂದು ತಿಕ್ಕಡು ರೂಮು. G01 ನಾರ್ಮಲ್ ಡೇಟ್ ಪುರ ಬರ್ತಿತ್ತು. ನಾನು ನಿಮಗೆ ಇಲ್ಲ, ಆ ಕಡೆ ಅಟ್ಯಾಚ್ ಬಾತ್ರೂಮ್ ಸಹ ಈಗ ಸೇಮೇ ಇರೋದು. ಅದೆಂತ ಟಚ್ ಮಾಡ್ಬೇಕಾ ನಾವು ಅದಕ್ಕೆ. ಇನ್ಸೆಟ್ ಕೀ ಫಾರ್ ಪವರ ಮತ್ತೆ ಉಳೆ ಪಾಡು ದಾದಿದಿ ಅವು ಪಾಡ್ದಿಂದಿ ದಾದ ಅನ್ಪಲ್ಲ ಆ್ಯಕ್ಚುಲಿ ಇನ್ನೊಂದು ರೂಮ್ ಇತ್ತು, ಅಲ್ಲಿ ಬಂದುಬಿಟ್ಟು ಇವತ್ತು ಫ್ರೈಡೇ ಸಿಗಲ್ಲ. ಒಂದು ಡ್ರೀಮ್ ಇತ್ತು, ಅಂದರೆ ನಾನು ಹಾಸ್ಟೆಲಲ್ಲಿ ಫೀಲ್ ಮಾಡಬೇಕಂತ, ಹಾಸ್ಟೆಲ್ ಅಥವಾ PG ಆ ಥರ. ಬಟ್ ನನಗೆ ಲೈಫಲ್ಲಿ ಯಾವುದು ಸಿಕ್ಕೇ ಇಲ್ಲ ಆ ಥರ. ನನ್ನ ಅಪ್ಪ ಅಮ್ಮ ನನ್ನನ್ನು ಬಿಟ್ಟೇ ಇರಲಿಲ್ಲ. ಬಿಟ್ಟಿರ್ಲಿಲ್ಲ, ನೀನು ಇರ್ತಿರ್ಲಿಲ್ಲ, ಅಷ್ಟು ಎದುರ್ತಿದ್ದೆ. ನೋಡಿ ಸೈಜ್ ಚಾಪೆ ಇದೆ, ಬೆಡ್ಶೀಟ್ ಇದೆ, ವ್ಯವಸ್ಥೆ ಎಲ್ಲ ಇರುತ್ತೆ ಇಲ್ಲಿ. ಅಲ್ಲಿ ಓಡಿ ಬಂದದ್ದು ಗೈಸ್, ಬೂತ್ ಬಂಗ್ಲೆ ತರ ಇದೆ ಅಂತ ಹೇಳಿ. ಬಸ್ಸಲ್ಲೆಲ್ಲ ಒಂಥರ ವಾಮಿಟ್. ನಾನು ಬ್ಯಾಂಗ್ಳೂರಲ್ಲೇ ಮನೆಯಿಂದ ಮೆಜೆಸ್ಟಿಕ್ ಹೋಗೋಕ್ಕೇ ಇನ್ನೂ ವಾಮಿಟ್ ಬರೋ ಥರ ಇದೆ. ಮತ್ತೆ ವಿಂಡೋಸ್ ಎಲ್ಲ ಓಪನ್ ಮಾಡಿ ಎಲ್ಲಿಂದ ಬಸ್ ಹಾಕ್ತಿದೆ. ಬಸ್ ಹತ್ತಿದ ನಂತರ ಮತ್ತೆ ನನಗೆ ವಾಮಿಟ್ ಬಂದಿದೆ. ಇಲ್ಲಿ ಇಳಿಯುವಾಗ ನಂಗೆ ಅದೊಂಥರ ಕಾಯಿಲೆ ಥರ. ಎಲ್ಲೂ ಟ್ರಾವೆಲ್ ಮಾಡ್ತೀನಿ, ಒಂದ ಮಧ್ಯೆ ವಾಂತಿ ಮಾಡ್ತೀನಿ, ಇಲ್ಲಾಂದ್ರೆ ಸ್ಟಾರ್ಟಿಂಗಲ್ಲಿ, ಇಲ್ಲಾಂದ್ರೆ ಲಾಸ್ಟ್ ಟೈಮ್. ಸೊ
ಸೊ ವಾಂತಿ ಅಂತೂ ಹಾಗೆ ಮಾಡಿಲ್ಲ, ಯಾಕೆಂದರೆ ಮಾಡಿದ್ದು ಪಾಪ ಕೆಳಗಡೆ ಬಂದ ಥರ ಆಗ್ತಿತ್ತು ಆದರೆ ಬಂದಿಲ್ಲ. ಬಂದ ಥರ ಆಗ್ತಿತ್ತು, ಮರ್ಕಾಯ್ತು ಅಲ್ಲೇ ಮತ್ತೆ ಮಲಗಿದೆ. ಇವಾಗ ಫಟಾಫಟ ಅಂತ ಹೇಳಿ ಮೊದಲು ಸಿಸ್ಟರ್ ಹೋಗ್ತಾಳೆ ಸ್ನಾನಕ್ಕೆ. ಸ್ನಾನ ಬಿಕಾಸ್ ಇಲ್ಲಿ ಅಟ್ಯಾಚ್ ಇಲ್ಲ ಓಪನ್. ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಮಾಡಲ್ಲ ಅಂತ ಹೇಳಿದ್ಮೇಲೆ ತಿರ್ಗಾ ಕೇಳಿದ್ದೀನಿ. ಸೊ ಇದನ್ನು ವಿಡಿಯೋ ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಸೊ ಬನ್ನಿ, ಇಲ್ಲಿ ನಂಗೆ ಗೊತ್ತಿಲ್ಲ, ನಾನು ಚಿಕ್ಕದಿರುವಾಗ ಬಂದಿರೋದಲ್ಲ. ಇವಾಗ ನೋಡೋಣ, ಯಾರಾದ್ರೂ ಇದ್ರೆ ಮಾತಾಡ್ಸೋಕ್ಕಾದ್ರೆ ಮಾತಾಡ್ತೀನಿ. ಇದ್ರ ಬಗ್ಗೆ ನನಗೆ ಎಷ್ಟು ಗೊತ್ತು ಅದರ ಮಾಹಿತಿ ಕೊಡ್ತೀನಿ. ಗೊತ್ತಿರೋದು ಬೇರೆ ಸ್ವಲ್ಪ ಕೇಳಿ ಅವ್ರು ಹೇಳಿದ್ರೆ ನಿಮ್ಗೆ ಅದನ್ನು ಹೇಳ್ತೀನಿ ಯಾವ ಥರ ಅಂತ ಹೇಳಿ. ನೀರು ಕುಡಿ ಸ್ವಲ್ಪ. ಹೌದು, ನಾನು ಮಾತಾಡಿಸ್ಬೋದು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? ಮತ್ತೆಂತ ಗೊತ್ತಾ, ರೂಮ್ ಮಾತ್ರ ಸೂಪರ್ ಇದೆ. ಫಸ್ಟಿಗೆ ನಾವು ಇಲ್ಲೇ ಬಂದದ್ದು. ರೂಮ್ದ ಬಗ್ಗೆ ಡೀಟೇಲ್ ಹೇಳು. ಬಾತ್ರೂಮ್ಗೋಸ್ಕರ ನಾವು ಹಿಂದುಗಡೆ ಅಭಯ ವಸತಿಗೃಹ ಅಂತ. ಇವಾಗ ನಾವು ಇದಕ್ಕೆ ಬಂದಿರೋದು ಏನಂದ್ರೆ ಗೈಸ್, ಅವಳಿಗೆ ಇಲ್ಲಿದು ಗೊತ್ತಿಲ್ಲ, ನಾನು ಹೇಳ್ತೀನಿ ನೋಡಿ. ಅವಳು ನಾನು ಕಂಟಿನ್ಯೂ ಮಾಡ್ತೀನಿ. ಆ್ಯಕ್ಚುಲಿ ಈ ರೂಮು ಚೆನ್ನಾಗಿರುತ್ತೆ. ಇದೇ ಥರ ಬ್ಯಾಕ್ ಸೈಡ್ ಅಟ್ಯಾಚ್ ಬಾತ್ರೂಮ್ ಇರುತ್ತೆ. ಬಟ್ ಇಲ್ಲಿ ಅಟ್ಯಾಚ್ ಬಾತ್ರೂಮ್ ಇರಲ್ಲ, ಕಾಮನ್ ಬಾತ್ರೂಮ್ ಇರುತ್ತೆ. ಅದು ಬಂದುಬಿಟ್ಟು ಇವಾಗ ಫ್ರೈಡೇ ಎಲ್ಲ ಆದರೆ ಬುಕ್ಕಿಂಗ್ ಆದರೆ ಅಷ್ಟೇ ಆ ರೂಮ್ ಕೊಡ್ತಾರೆ. ಈ ರೂಮ್ ನಿಮ್ಗೆ ಯಾವಾಗಲೂ ಸಿಗುತ್ತೆ ಬಿಸಿಲ್ಲ ಅಂದರೆ. ಗೆಸ್ಟ್ ಹೌಸ್ಗೆ ಬಂದಿದ್ದೀವಿ. ಸೊ ಇಲ್ಲೇ ಬಂದಿದ್ವಿ. 1000 rupees ಅಡ್ವಾನ್ಸ್, 205 rupees ರೆಂಟ್ 24 hours. ಸೊ ಇವಾಗ ನಾವು ಬಂದಿದ್ದೀವಿ. ಇದೇ ಗದಿ. ಹಾಗೆ ಓಕೆ, ರೂಮ್ ಕೂಡ ಚೆನ್ನಾಗಿದೆ. ವಾಶ್ರೂಮ್ ಒಂದು ವಾರ್ಡ್ ಅಂತ ಹೇಳಿ ಬಿಟ್ಟರೆ ಮತ್ತೆ ಎಲ್ಲ ಓಕೆ. ಇವಾಗ ಫಟಾಫಟ ಅಂತ ರೆಡಿ ಆಗೋಣ. ಅವ್ರು ಬರೋಕ್ಕೆ ಇನ್ನೂ ಟೈಮ್ ಇದೆ ಫ್ಯಾಮಿಲಿಯಲ್ಲಿ. ಸೊ ಫ್ಯಾಮಿಲಿಯಿಂದ ಯಾರೆಲ್ಲ ಬರ್ತಾರೆ ಅಂತ ಹೇಳಿ ತೋರಿಸ್ತೀನಿ. ಕೀಪ್ ವಾಚಿಂಗ್. ನಾನು ಬ್ರಷ್ ಮಾತ್ರ ತೊಗೊಂಡ್ಬಂದಿದ್ದೆ, ಪೇಸ್ಟ್ ತಂದಿರಲಿಲ್ಲ ಆಯಿತಾ. ಆಮೇಲೆ ಎಂತ ಗೊತ್ತಾ, ಸೋಪ್ ಕೂಡ ಇಲ್ಲ. ಇವಾಗ ಇಲ್ಲಿ ಗೊತ್ತಿಲ್ಲ ಕಾಂಡಿಮೆಂಟ್ಸ್ ಅಂಗಡಿ ಇದೆ ಅಂತ ಹೇಳಿ ಹೋಗೋಣ. ತಂಗಿ ಹೋಗಿದ್ದಾಳೆ ವಾಶ್ರೂಮ್ಗೆ, ಮತ್ತು ಫ್ರೆಶ್ ಅಪ್ ಆಗಿ ಬರ್ತೀನಿ ಅಂತೇಳಿ. ಅವತ್ತೇನೋ ಅವಳಿಗೆ ಬೇಕಾದ ಕ್ರೀಮ್ ಗೀಮೆಲ್ಲ ತಗೊಂಬಂದಿದ್ದಾಳೆ. ಸೊ ನಾನಿವಾಗ ಸೋಪಿಗೋಸ್ಕರ ಹೋಗ್ತಾ ಇದ್ದೀನಿ. ಬೆಳಗ್ಗೆ ಆಗಿರೋದಲ್ಲ, ಹಾಗಾಗಿ ಅಂಗಡಿ ಇನ್ನೂ ಸರಿಯಾಗಿ ಓಪನ್ ಆಗಿಲ್ಲ. ನೋಡ್ಬೋದು ನೀವು ಇಲ್ಲಿ. ನೋಡೋಣ, ಬೈ ಚಾನ್ಸ್ ಸಿಕ್ಕಿದ್ರೆ ಓಕೆ, ಇಲ್ಲಾಂದರೆ ಅವ್ರು ಬರೋ ತನಕ ವೇಟ್ ಮಾಡಿ ಅವ್ರದ್ದು ಅಲ್ಲೇ ತರಕ್ಕೆ ಹೇಳಬೇಕು. ಯಾವುದಕ್ಕೂ ಚಲೋ. ಫೈನಲಿ ಇದು ಸೋಪು ಮತ್ತು ಪೇಸ್ಟ್ ಸಿಕ್ತು. ಜಾಸ್ತಿ ಮುಂದೆ ಬರೋಕ್ಕೆ ಸಿಕ್ಕಿಲ್ಲ. ಹೀಗೆ ಇಳ್ಕೊಂಡು ಬರುವಾಗ ಇಲ್ಲೇ ಅಂಟು ಮುಂದುಗಡೆ ಇದ್ದರು, ಆ ಪಕ್ಕದಲ್ಲಿ ಕೂತಿರ್ತಾರೆ. ಸೊ ಅವ್ರ ಹತ್ರ ಟೀ, ಬಿಸ್ಕಿಟ್ಸು, ಸೋಪು, ಶ್ಯಾಂಪು ಎಲ್ಲ ಇತ್ತು. ಎಷ್ಟಿದು ಸೋಪು ಪೇಸ್ಟು ಸೇರಿ 17 rupees ತೊಗೊಂಡ್ರು. ಓಕೆ, ಒನ್ ಟೈಮ್ಗೆ ಸಾಕು ಯೂಸ್ ಮಾಡೋಕ್ಕೆ ಎಲ್ಲರಿಗೂ. ಹಲೋ ಗಾಯ್ಸ್, ನಾನು ಇವಾಗ ಹೋಗಿ ಸ್ನಾನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಸಾರಿ ಎಲ್ಲ ಪುಟ್ಟಿಯಾಗಿದೆ. ಇವಾಗ ಮೇಕಪ್ ಮಾಡೋಕ್ಕೆ ನಮ್ಮ ಸೌಮ್ಯ ಹೇಳಿಗಳು ಕೋಟಿಯಲ್ಲಿ ದೇವ್ರು ನಿಂಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ ಕ್ರೇಜಿಗಲ್ಲ ಅವ್ರು ಇವಾಗ. ಸೊ ಮೇಕಪ್ ಮಾಡಿದ್ದಾರೆ, ನೋಡೋಣ ಯಾವ ರೀತಿ ಅಂತೇಳಿ. ಅವರು ಇವಾಗ ಜಸ್ಟ್ ಅವರಿಗೆ ಸ್ಟ್ರೇಟಿಂಗ್ ಮಾಡಿದ್ದಾರೆ ಅಷ್ಟೇ, ನೋಡಿ ಇಲ್ಲಿ. ಸೊ ಇದೆಲ್ಲ ಐಟಮ್ಸ್ ಎಲ್ಲ ಇದೆ. ಇವಾಗ ಮೇಕಪ್ ಮಾಡಿದ ನಂತರ ನೋಡೋಣ ನನ್ನ ಬ್ಯೂಟಿನ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಗೈಸ್ ಫಸ್ಟಿಗೆ ಡಾಟ್ ಆ್ಯಂಡ್ ಟೀ ತಕ್ಕಲ್ಲ ಮಾಯ್ಶ್ಚರೈಸ್ ಯೂಸ್ ಮಾಡ್ಬಾರ್ದು. ಐ ಬಕತ್ತೆ ದೊಂಬು ಉಪ್ಪುನ ಖಾರ ಅಪ್ಪ ಉಂಡದೆ ಆರೆಂಜ್ ಮಾಯ್ಶ್ಚರೈಸ್ ದೊಂಬು ಉಪ್ಪುನ ಖಾರ ಅನ್ನೋದು ಮಾಯ್ಶ್ಚರೈಸ್ ಐ ಬಕ್ಕ ಆ್ಯಂಡ್ ಸನ್ ಕ್ರೀಮ್ ಅಪ್ಲೈ ಮಾಡ್ಕೊಂಡಿಲ್ಲ. ಕ್ರೀಮ್ ಮರೈತಿ ಜಾಲೆ ಬರ್ತೀನಿ ಗೈಸ್. ಎಂಥ ಕ್ರೀಮ್, ಆರೆಂಜ್ ಸ್ಮೆಲ್ ಬರ್ತಾ ಇದೆ. ಜಾರಿ ಹೋಗುತ್ತೆ ಆ ಥರ ಉರಿತಾ ಇದೆ. ಅದಕ್ಕಿಂತ ನಮ್ಮದು ಫೇರ್ ಆ್ಯಂಡ್ ಲವ್ಲಿ ವೀಕೋಟ್ ಆಗೋದಕ್ಕೆ ಬೆಸ್ಟ್. ಮಾಯ್ಶ್ಚರೈಸ್ ಅಪ್ಲೈ ಮನ್ಪುವ ಮಿಕ್ಸ್ ಮನ್ಪುವೇನೆ ಆಲ್ ಅಪ್ಲೈ ಮಲ್ಕೋಲ್ ನನಗೆಲ್ಲ ಉರಿ ಮಲ್ಲೇಜ್ ಪಾಡ್ಲೆ ಜಾಸ್ತಿ ಪೂರ ಬಿಡ್ತಲ್ಲ ರಕ್ಕಸ ಎಲ್ಲಕ್ಕ. ಬಿಕಾಸ್ ನಾನು ಹಾಕೊಂಡು ಮಾಯ್ಶ್ಚರೈಸ್ ಬರ್ತದೆ ಮಸ್ತ್ ಸಾಫ್ಟ್ ಆದುಂಡು. ಸೊ ಇದಾಗ ಪ್ಲಮ್ ಇಜ್ಜಿನೆಲ್ಲ ಶೋ ಕೂಡ ಸ್ಪ್ರೆಡ್ ಹಾಕೊಂಡು ಹೆಚ್ಚದಲ್ಲಿ ಇದೆಟ್ಲ ಮನ್ಕೊಳ್ಳಿ. ಹಲೋ ಗೈಸ್, ಅಪ್ಪ ಅಮ್ಮ ಎಲ್ಲ ಫ್ಯಾಮಿಲಿ ಬಂದಿದ್ದಾರೆ. ಸೊ ಅವರಿಗೆ ಗೊತ್ತಾಗ್ತಿಲ್ಲ, ಇವಾಗ ಅಲ್ಲೇ ಇದ್ದಾರೆ. ಕರ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲಿದ್ದಾರೆ ನೋಡೋಣ, ಅಲ್ಲಿ ಇದ್ದಾರೆ ಅನಿಸುತ್ತೆ ಗೈಸ್. ನಾನು ಅವ್ರು ಕಾರಲ್ಲಿ ಬರ್ತಾರಂದರೆ ಕಾರ್ ಅಲ್ಲೇ ಪಾರ್ಕ್ ಮಾಡಿ ಈ ಕಡೆ ನಡ್ಕೊಂಡು ಬರ್ತಾ ಇದ್ದಾರೆ. ನಮ್ಮ ನಂಜಲ್ದಿ ನೋಡಿ, ನಂಜಲ್ದಿಯನ್ನು ನೋಡಿ ಅಂತೆ ಇವಳೆ ನಂಜಲ್ದಿ. ಹಾಯ್ ಮಾಡೆ, ನಿದ್ದೆಲ್ಲಿದ್ದಾಳೆ. ಇವಾಗಲೂ ಬಂದಿದ್ದೆ ಕಾಟನ್ ಅವಳೆ ಇದಂಗ್ಗುಲ್ವೆ ತೋಜುಣ ಅಂದೆ ನಾನು ನನಗೆ ಸಡನ್ ಪ್ಲಾಸ್ ಆವಂದು ತುಕ ಮಿತ್ತಂತು ಕಲೆ ಬರಂದಿಲ್ಲ ಇರ್ತದೆ. ಅಕ್ಕಲೆದ ಬರ್ರೆ ಗೊತ್ತಲ್ಲ ಅಲ್ಲೇ ಪೂರ ಬರ್ತೀನಿ.
ಬರಡ ಬರಡ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಕೇಂದ್ರಿಲ್ಲ ಅಂದಾಗಲೇ ಗೈಸ್ ಗೈಸ್ ಬರ್ತೀರಿ ಬರ್ತೀರಿ ತೆಗೆದುಕೋ ಗೈಸ್ ಒಂಥರ ಒಂದಿಚ್ಚಿ ಗೈಸ್ ಹೆಂಗೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಹಾಲು ಕಾಸ್ತಾಡೋದಲ್ಲ ಯಾರು ಉಳ್ಬಾರ್ದು ಏತಿಲ್ಲ ಎತ್ತರಿಗ್ಲೇ ತೋಜ ನಿಜ ಬರ್ತಾ ವಾಂತಿ ಮಾಡಿದಾಳೆ. ಇವಾಗ ಇಲ್ಲಿ ಮೇಕಪ್ ಮಾಡಿಸ್ಕೊಂತಿದ್ದಾಳೆ. ವಾಹ್ ಅಲ್ಲಿ ದಾಡ್ಬೇಕ್ರಿ ಅಲ್ಲಿ ಫಸ್ಟೇ ಬೊಲ್ದುಲ್ಲ ಕೂಡ ಜಾಸ್ತಿ ಹಣ್ಣು ಸಾಕು ಸಾಕು ಸಾಕೇಳ ಎಷ್ಟು ಹಚ್ಚಿಸ್ಕೊಂತಿರ್ತಾಳೆ. ಏನು ಹೇಳಲ್ಲ, ಯಾಕೆ ಹೇಳ್ಬೇಕು? ಎಲ್ಲ ಹೊರಡಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಬರ್ತಾ ಇದ್ದಾರೆ ನೋಡಿ. ಹಾಯ್ ಮಾಡಿ ಹಾಯ್ ಮಾಡಿ ಇವ್ ನೋಡಿ ಕೊಲ್ಚ ಅಂದ್ರೆ ಊಟ ಊಟ ಮಾಡ್ಬೇಕಂಗೆ ಫೈನಲಿ ನಾವು ಫ್ಯಾಮಿಲಿ ಸಮೇತ ಪಶ್ಚಿಮ ಘಟ್ಟದಲ್ಲಿರುವ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡ್ತಾ ಇದ್ದೀವಿ. ಸೊ ಇದು ಭಾರತದ ಹಿಂದೂ ದೇವಸ್ಥಾನಗಳಲ್ಲಿ ಪ್ರಸಿದ್ಧವಾದ ಒಂದು ದೇವಾಲಯ. ಸೊ ನೋಡಿ ನನ್ನ ತಮ್ಮ ಭಾಷಣ ಮಾಡ್ತಾ ಇದ್ದಾನೆ. ಸೊ ಇದರೊಳಗೆ ಹೋಗೋಣ, ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವಂತಹ ದೇವಾಲಯ ಕಾರ್ತಿಕೇಯ ದೇವರಿರೋದು. ಸೊ ಅಲ್ಲಿ ಹೋಗೋಣ, ಫ್ಯಾಮಿಲಿಯೆಲ್ಲ ಹಿಂದೆ ಇದ್ದಾರೆ. ಸುತ್ತಲೂ ಹಚ್ಚ ಹಸಿರು ಕಾಡುಗಳು ಮತ್ತು ಕುಮಾರಧಾರ ನದಿಯಿಂದ ಆವೃತವಾಗಿದೆ. ಮತ್ತು ಇಲ್ಲಿ ಸರ್ಪ ಪೂಜೆ ತುಂಬ ಪ್ರಸಿದ್ಧವಾಗಿದೆ. ಸೊ ಹಬ್ಬ ಆಚರಣೆ ದಿವಸ ಎಲ್ಲ ಇಲ್ಲಿ ಪೂಜೆ ಆಗುತ್ತೆ. ಮಹಾಶಿವರಾತ್ರಿ ಆ ಥರ ಎಲ್ಲ ಪೂಜೆಗೆಲ್ಲ ಇಲ್ಲಿ ಬಹಳಷ್ಟು ಜನರು ಬಂದು ಇಲ್ಲಿ ಬೇರೆ ಬೇರೆ ಕಡೆಯಿಂದ ಪ್ರವಾಸಿಗರು ಇಲ್ಲಿಗೆ ಬಂದು ಭೇಟಿ ನೀಡ್ತಾರೆ. ಇದು ದೊಡ್ಡ ದೇವಸ್ಥಾನ ಮಂಗಳೂರು, ಇದು ಚಿಕ್ಕ ದೇವಸ್ಥಾನ ಬಂದು ಮಂಗಳೂರಲ್ಲಿ ಉಡುಪು ಅಂತ ಇದೆ. ಸೊ ಅಲ್ಲಿನೂ ಬರ್ತಾರೆ ನೋಡಿ. ಬ್ಯಾಂಗ್ಳೂರಲ್ಲಿ ಇದೆ ಅಂತ, ಅದು ನಂಗೆ ಗೊತ್ತಿಲ್ಲ, ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ. ಚಿಕ್ಕ ಸುಬ್ರಹ್ಮಣ್ಯ ದೇವಸ್ಥಾನ ಅಂತ ಬ್ಯಾಂಗ್ಳೂರಲ್ಲಿ ಇದೆ ಅಂತ. ಇವಾಗ ನಾವು ಮುಂದೆ ದ್ವಾರದ ಕಡೆ ಬಂದ್ವಿ, ನಿಮಗೆ ತೋರಿಸ್ತೀವಿ ಎಷ್ಟಾಗುತ್ತೆ ಅಷ್ಟೊಂದು ಈ ಒಂದು ವೀಡಿಯೋದಲ್ಲಿ ಕವರ್ ಮಾಡ್ತೀವಿ. ನಮ್ಮ ಪುಟಾಣಿ ಓ ಸ್ವಪ್ನ ಬಲ್ಲಿದೆಯಲ್ಲ ಏರ್ ಲಾಯ್ಜರ್ ಬಂದಿದೆ ಯಾರನ್ನೇ ಬಂದಿಲ್ಲ ಗೈಸ್. ಇದರ ಬಾತಿಗೆ ಚಿನ್ನ ವಿಡಿಯೋ പേരണ്ണേ ದೆಪ್ಪು ಬಲ್ಪ್ ಹೋಗಿದ ಫೋಟೋಗ್ರಾಫರ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಪಾಪ ಮಾರ ಉಂಟಿದ್ದೀನಿ ಅಜ್ಜಿ ಮಾರ. ಪಾಪ ಮಾರ ಬಹುದು ಅಕ್ಲ ಪಡ ದೆಪ್ಪದು ಕುಲ್ತಿ ಎನ್ನ ಕಪ್ಪು ಕಪ್ಪು ದೆತ್ತಿದ್ದು ಕಪ್ಪು ಕಪ್ಪು ನಮ್ಮ ಮೋನೆ
ದೊಂಬಲಿನ ಪಿರೌಡು ಈ ವಿಡಿಯೋ ಮಾಡಿ ನಮಸ್ಕಾರ ಸಿಂಗಲ್ಲ ಪೂರ ಫೋಟೋದೇ ತಂದಿಲ್ಲ ದೇಶದಲ್ಲೇ ಒಬ್ಬ ಹಿಡಿದುಂಬು ಕಪ್ಪಾಪ ಒಂದು ಫಸ್ಟ್ ಪಡದೆ ಪೊಂದಿಲ್ಲ ಇದು ದೊಡ್ಡ ಮಲ್ಕೊಂಡು ಗೊತ್ತು ಮಕ್ಕಳು ತೊಲಿ 2 ಜನ ಕಟ್ಟಾರ ಮಾತ್ರ ಬಂದು ఆంటీ దమ్ము కుదలుకుంది వాళ్ళంటీ ఫోటోషూట్ అవుతుంది ఫోటోగ్రాఫర్ కూడా వంతులే వంతులే సౌమ్య వాళ్ళ పట్ట తూల ಸೈಡ್ ಹೋಗು